ನಮಸ್ಕಾರ. ನಾನು ಶ್ವೇತಾ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಗಾಂಧಾರಿ ವಿದ್ಯಾ ತರಬೇತಿಯನ್ನು ಪಡೆಯೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಇಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿದರೆ ಗುರುಕುಲಂ ಪದ್ಧತಿಯಿಂದ ಆಯೋಜನೆಗೊಂಡಿದೆ. ಎಲ್ಲ ಮಕ್ಕಳುಗಳು ತಮ್ಮ ವಿದ್ಯೆಯನ್ನು ಕಲಿಯೋದಕ್ಕೆ ಪೂರಕವಾದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದ್ರಿಂದ ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಅವರ ವಿದ್ಯೆಗೆ ಬೇಕಾಗಿರ್ತಕ್ಕಂತಹ ಪರಿಕರಣಗಳನ್ನು ಹೊಂದಿಸ್ಕೊಂಡು ಅವರು ವಿದ್ಯೆಯನ್ನು ಕಲಿಯುತ್ತಾರೆ. ಮತ್ತು ನಾನಿಲ್ಲಿ ನೋಡಿದ ಪ್ರಕಾರ ಮಕ್ಕಳುಗಳು ಎಷ್ಟು ಬೇಗ ಗಾಂಧಾರಿ ವಿದ್ಯೆಯನ್ನು ಅಪ್ರೋಚ್ ಮಾಡ್ತಾರೆ ಅಂತ ಹೇಳಿದರೆ, ಮಾತಾಜಿ ಆಗಲಿ ಗುರೂಜಿ ಆಗಲಿ ಹೇಳ್ಕೊಟ್ಟು ಕ್ಷಣ ಮಾತ್ರದಲ್ಲೇ ಅವರು ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡೋದಕ್ಕೆ ಸಿದ್ಧಗೊಳ್ಳುವಂತಹ ಮಕ್ಕಳುಗಳನ್ನು ನಾನು ನೋಡಿದ್ದೀನಿ. ಕೆಲವರಿಗೆ 1-2 ದಿನ ತಗೊಂಡ್ರೂ ಪರವಾಗಿಲ್ಲ, ಅವರು ತಮ್ಮ ವಿದ್ಯೆಯನ್ನು ಪೂರ್ಣವಾಗಿ ಕಲಿತು ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಮತ್ತು ಇಲ್ಲಿಯ ಪೂರಕ ವಾತಾವರಣ ಅವರಿಗೆ ಹೇಗೆ ಅಂತ ಹೇಳಿದರೆ, ಇಲ್ಲೇ ಬಂದುಬಿಟ್ಟು ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅವರು ಬೆಳಗ್ಗೆ ಏಳೋದಾಗಲಿ, ಅಲ್ಲಿ ಮತ್ತು ಧ್ಯಾನ, ಯೋಗ, ಭಜನೆಗಳು ಅವೆಲ್ಲನೂ ಒಂದು ಪೂರಕ ವಾತಾವರಣ ಸೃಷ್ಟಿಸಿರೋದ್ರಿಂದ ಮತ್ತು ಅವರ ಆಹಾರ ವ್ಯವಸ್ಥೆಯೂ ಕೂಡ ಸುಧಾರಣೆ ಆಗೋದ್ರಿಂದ ಅವರು ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದ್ರಲ್ಲಿ ತುಂಬ ಸಹಾಯಕವಾಗಿದೆ. ನಾನು ಕೂಡ ಅಬ್ಸರ್ವ್ ಮಾಡಿದ ಹಾಗೆ ಮಕ್ಕಳುಗಳು ಬೇಗ ಅಂದರೆ ಅತಿ ವೇಗದಲ್ಲಿ ತಮ್ಮ ದಿವ್ಯ ದೃಷ್ಟಿನ ಕಂಡುಕೊಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ, ಒಂದು ದಿನ ಟೀಚ್ ಮಾಡಿದ್ರೆ ಸಾಕು, ಅವರಿಗೆ ಆಗಲೇ ವಿತ್ ಫೋಲ್ಡಿಂಗು ಎಲ್ಲದನ್ನು ಸೆನ್ಸ್ ಬೈ ಯೂಸಿಂಗ್ ಆಲ್ ಸೆನ್ಸ್ ಆರ್ಗನ್ಸ್ ದೇ ಕ್ಯಾನ್ ಯೂಸ್ ದೇರ್ ಓನ್ ಕ್ರಿಯೇಟಿವಿಟಿ. ಲೈಕ್ ದಟ್ ದೇ ಆರ್ ಗೋಯಿಂಗ್ ಟು ಡೂ ಇನ್ ದಿಸ್ ಗಾಂಧಾರಿ ವಿದ್ಯೆ. ಆ್ಯಂಡ್ ಮತ್ತೇನು ಹೇಳಬೇಕು ಅಂತ ಅಂದರೆ, ಇಲ್ಲಿ ಮಾತಾಜಿ ಆಗಲಿ ಗುರೂಜಿ ಆಗಲಿ ತಮಗೇನು ತಿಳಿದಿದೆಯೋ, ತಮಗೇನು ಜ್ಞಾನ ಇದೆಯೋ ಅದನ್ನು ಎಲ್ಲರ ಜೊತೆಗೂ ಸಹಕಾರವಾಗಿ ಹಂಚ್ಕೋತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.